ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಶ್ರೀರಾಮ ಸೇವಾ ಸಮಿತಿ ಹಾಗೂ ಜಿಎನ್ಆರ್ ಕಟ್ಟೆ ಬಳಗದ ವತಿಯಿಂದ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮ ನವಮಿಯನ್ನು ಆಚರಿಸಲಾಯಿತು. ಇನ್ನು ವಿಶೇಷವಾಗಿ ಕಳೆದ 40 ವರ್ಷಗಳಿಂದ ಚಂದಾಪುರದಲ್ಲಿ ನಿರಂತರವಾಗಿ ಶ್ರೀರಾಮ ನವಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಾ ಬರಲಾಗುತ್ತಿದೆ. ಇನ್ನು ಶ್ರೀರಾಮ ನವಮಿ ಅಂಗವಾಗಿ ಶ್ರೀರಾಮನ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮತ್ತು ಶ್ರೀರಾಮ ಸೇವಾ ಸಮಿತಿ ಹಾಗೂ ಜಿಎನ್ಆರ್ ಕಟ್ಟೆ ಬಳಗದವರು ಶ್ರೀರಾಮನ ಮೂರ್ತಿಗೆ ಪುಷ್ಪನಮನ ಸಲ್ಲಿಸಿದರು. ಹಾಗೆಯೇ ಸುಮಾರು 5,000 ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಅನ್ನದಾಸೋಹ ಹಾಗೂ ಅರವಂಟಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಹಾಗೂ ಶ್ರೀರಾಮ ಸೇವಾ ಸಮಿತಿ ಹಾಗೂ ಜಿಎನ್ಆರ್ ಕಟ್ಟೆ ಬಳಗದವರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು.
ಪುರಸಭಾ ವ್ಯಾಪ್ತಿಯಲ್ಲಿ ಚಂದಾಪುರ ಪುರಸಭೆಯಲ್ಲಿದೆ ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೋವಿಡ್ ಟೈಮಲ್ಲಿ ಹೊರತುಪಡಿಸಿ 2-3 ವರ್ಷಗಳನ್ನು ಹೊರತುಪಡಿಸಿ ನಿರಂತರವಾಗಿ ನಮ್ಮ ಹಿರಿಯರ ಮಾರ್ಗದರ್ಶನದ ಮೂಲಕ ಶ್ರೀರಾಮನವಮಿಯನ್ನು ತುಂಬ ವಿಜೃಂಭಣೆಯಾಗಿ ಮಾಡ್ಕೊ ಬರ್ತಾ ಇದ್ದೀವಿ. ಅದೇ ವರ್ಷ ಈ ಸಲನೂ ವಿಜೃಂಭಣೆಯಿಂದ ಒಟ್ಟಿಗೆ ನಮ್ಮ ಪುರಸಭೆಯ ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲ ಪಕ್ಷದವರು ಒಟ್ಟಿಗೆ ಮಾತಾಡಿ ನಮ್ಮದೇ ಪುರಸಭೆ ವ್ಯಾಪ್ತಿಯಲ್ಲಿ ಈ ವರ್ಷನೂ ವಿಜೃಂಭಣೆ ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ಎಲ್ಲರೂ ಬಂದು ಸಹಕರಿಸ್ತಾ ಇದ್ದಾರೆ. ಏನು ಶ್ರೀರಾಮನವಮಿಗೆ ನೀರು ಮಜ್ಜಿಗೆ ಪಾನಕ ಏನು ಊಟದ ವ್ಯವಸ್ಥೆ ಇದೆ ಅದನ್ನು ನಿರಂತರವಾಗಿ ಸಾಯಂಕಾಲ ತನಕನೂ ನಾವು ನಮ್ಮ ಶ್ರೀರಾಮನವಮಿಯ ದೇವರ ಮಾರ್ಗದರ್ಶನದಲ್ಲಿ ಎಲ್ರಿಗೂ ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ, ದೇವರು ಶ್ರೀರಾಮ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀವಿ. ಏನು ದಿನ ನಮ್ಮ ಚಂದಾಪುರ ಸರ್ಕಲ್ನಲ್ಲಿ ಶ್ರೀರಾಮ ಭಕ್ತ ಮಂಡಳಿ ವತಿಯಿಂದ ಅದ್ದೂರಿಯಾಗಿ 40ನೇ ಶ್ರೀರಾಮನವಮಿಯನ್ನು ತುಂಬ ಅದ್ದೂರಿಯಾಗಿ ಅಪಾರವಾದ ಭಕ್ತರ ಸಮ್ಮುಖದಲ್ಲಿ ಆಚರಣೆ ಮಾಡಲಾಗ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಪಾರವಾದ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಮತ್ತು ಅದೇ ರೀತಿ ಈ ವರ್ಷನೂ ಸಹ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಆ ದೇವರ ಆಶೀಸ್ಸು ನಮಗಿರಲಿ ನಮ್ಮೆಲ್ಲರ ಮೇಲೂ ಅಂತೇಳಿ ಮತ್ತೊಮ್ಮೆ ನಮ್ಮ ಭಗವಂತ ರಾಮನಲ್ಲಿ ಬೇಡಿಕೊಳ್ತಾ ಈ ಶ್ರೀರಾಮನವಮಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ಭಕ್ತರಿಗೂ ಮತ್ತು ಎಲ್ಲ ನಮ್ಮ ಚಂದಾಪುರ ಯುವಕ ಮಿತ್ರರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಚಂದಾಪುರ ಪುರಸಭೆ ವ್ಯಾಪ್ತಿಯ ಚಂದಾಪುರ ಗ್ರಾಮದಲ್ಲಿ ಆನೇಕಲ್ ಮುಖ್ಯ ರಸ್ತೆಯಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಮ್ಮೆಲ್ಲ ಸಾರ್ವಜನಿಕರಿಗೂ ಮುಖಂಡರುಗಳಿಗೂ ಮತ್ತು ಶ್ರೀರಾಮನವಮಿಯ ಈ ಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಸಹ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ತಿದ್ದಾರೆ. ಅವರೆಲ್ಲರಿಗೂ ಸಹ ತುಂಬ ಧನ್ಯವಾದಗಳು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಮುಂಬರುವ BJP ತಾಲೂಕು ಅಧ್ಯಕ್ಷರಿಗೆ ಆಯ್ಕೆ ಆಗ್ತಕ್ಕಂಥ ಸತೀಶ್ ಅಶೋಕಣ್ಣವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಈ ದಿನ ನಮ್ಮ ಚಂದಾಪುರದ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಮತ್ತು ಸಾರ್ವಜನಿಕರ ಸಹಕಾರದಿಂದ ಈ ಆನೇಕಲ್ ಮುಖ್ಯ ರಸ್ತೆಯಲ್ಲಿ 40ನೇ ಶ್ರೀರಾಮನವಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ 40 ವರ್ಷಗಳ ಇತಿಹಾಸದಲ್ಲಿ 1-2 ವರ್ಷ ಮಿಸ್ ಆಗಿತ್ತಷ್ಟೇ. ಇನ್ನು ಸತತವಾಗಿ ನಾವು ಈ ಸಾರ್ವಜನಿಕ ಸಹಕಾರದಿಂದ ಮತ್ತು ಶ್ರೀರಾಮ ಸಮಿತಿಯಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಈ ಸಲವೂ ಸಹ ಸಕಲ ಜಗತ್ತಿಗೂ ಸಕಲ ಜೀವಿಗಳಿಗೂ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮಳೆ ಬೆಳೆಗಳಾಗಲಿ ಅಂತ ನಾವು ಶ್ರೀರಾಮ ಮಹಾಪ್ರಭುವಿನಲ್ಲಿ ಕೋರಿಕೊಳ್ಳುತ್ತೇವೆ. ಈ ಭಾಗದ ಹಿರಿಯರ ಅಪೇಕ್ಷೆ, ಈ ಭಾಗದ ಸಂಘ ಪರಿವಾರದವರು ಸುಮಾರು 40-45 ವರ್ಷಗಳಿಂದ ಏನು ರಾಮನವಮಿ ಉತ್ಸವವನ್ನು ಆಚರಿಸ್ಕೊಳ್ತಾ ಬಂದಿದ್ದಾರೆ. ಅವರ ಆಣತಿಯಂತೆ ಅವ್ರ ಜೊತೆಗೂಡಿ ಈ ಬಾರಿ ವಿಜೃಂಭಣೆಯಿಂದ ಚಂದಾಪುರದಲ್ಲಿ ನಾವು ಶ್ರೀರಾಮನವಮಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಸುಮಾರು 4,000-5 ಸಾವಿರ ಜನರಿಗೆ ಅರಮಂಟಿಗೆ ಅನ್ನಪ್ರಸಾದ ವಿತರಣೆ ಇದೆ. ಎಲ್ಲರಿಗೂ ಒಳಿತಾಗಲಿ. ಮಥುರಾ ಹಾಗೂ ಕಾಶಿಯಲ್ಲಿ ಭವ್ಯವಾದ ಮಂದಿರಗಳ ನಿರ್ಮಾಣ ಆಗಲಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡ್ಕೋತಾ ಇದ್ದೀವಿ. ಇರ್ತಕ್ಕಂಥ ಎಲ್ಲ ಹಿಂದೂ ಬಂಧುಗಳು ಅದೇ ರೀತಿ ತಮ್ಮ ಮನೆಯಲ್ಲಿ ಪ್ರತಿದಿನ ಸಂಕಲ್ಪ ಮಾಡಿ ಅಂತ ಹೇಳಿಬಿಟ್ಟು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳಿತಾಗಲಿ. ಜೈ ಹಿಂದ್, ಜೈ ಶ್ರೀರಾಮ್. ಏನು ಚಂದಾಪುರ ಶ್ರೀರಾಮ ಮಂಡಳಿ ವತಿಯಿಂದ ಇವತ್ತು ಅದ್ದೂರಿಯಾಗಿ ಶ್ರೀರಾಮನವಮಿ ಆಚರಿಸ್ತಾ ಇದ್ದಾರೆ. ಇದು 40 ವರ್ಷದಿಂದ ಸತತವಾಗಿ ಆಚರಿಸ್ತಾ ಇದ್ದಾರೆ. ಹಿರಿಯರು ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು. ಅದನ್ನು ಈಗಿನ ಯುವಕರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ಏನು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಚಂದಾಪುರದ ನಾಗರಿಕರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಎಲ್ಲರೂ ಬಂದು ಇದನ್ನು ದೇವರ ಆಶೀರ್ವಾದ ತಗೊಂಡು ತೀರ್ಥ ಪ್ರಸಾದ ತಗೊಬೇಕು ಅಂತ ಕೇಳ್ಕೊತೀವಿ. ನಮ್ಮ ಚಂದಾಪುರದಲ್ಲಿ 40ನೇ ವರ್ಷದ ಶ್ರೀರಾಮ ನವಮಿಯನ್ನು ಈ ದಿವಸ ಆಚರಣೆ ಮಾಡ್ತೀವಿ. ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಇವತ್ತು 40 ವರ್ಷದ ಶ್ರೀರಾಮನವಮಿ ಆಚರಣೆ ಮಾಡ್ತೀವಿ. ಈ ವರ್ಷ ನಮಗೆ ದೇವರು ಮಳೆ ಬೆಳೆ ಆರೋಗ್ಯ ಜನಗಳಿಗೆಲ್ಲ ಕೊಡಲಿ ಅಂತ ನಾನು ಶ್ರೀರಾಮನ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಹಾಗೂ ಈ ಚಂದಾಪುರ ಪುರಸಭೆಗೆ ದೇವರು ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಳ್ಕೊತಾ ಇದ್ದೀನಿ. 40ನೇ ವರ್ಷದ ಶ್ರೀರಾಮನವಮಿ ಹಮ್ಮಿಕೊಂಡಿದ್ದೇವೆ. ಅದು ತೀರ್ಥ ಪ್ರಸಾದವನ್ನು ತಗೊಂಡು ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಶ್ರೀರಾಮ್. 40 ವರ್ಷದ ಶ್ರೀರಾಮನವಮಿನ ಆಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಇದರಲ್ಲಿ ತೀರ್ಥ ಪ್ರಸಾದ ಎಲ್ಲ
ಜನಸಾಮಾನ್ಯರೆಲ್ಲ ಬಂದು ತಗೊತಾ ಇದ್ದಾರೆ. ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲ ನಮ್ಮ ನಾಡಿನ ಜನತೆಗೆ ಮತ್ತು ನಮ್ಮ ದೇಶದ ಜನತೆಗೆ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಭಗವಂತ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಚಂದಾಪುರ ಸರ್ಕಲ್ ಆದ ಚಂದಾಪುರದಲ್ಲಿ ಶ್ರೀರಾಮ ಸೇನಾ ಮತ್ತು GNR ಕಟ್ಟೆ ಬಳಗದ ವತಿಯಿಂದ 40 ವರ್ಷದ ಶ್ರೀರಾಮನವಮಿಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ GNR ಕಟ್ಟೆ ಬಳಗದವರು ತುಂಬ ಉತ್ಪೂರ್ವಕವಾಗಿ ಸಹಕರಿಸಿದ್ದಕ್ಕೆ ಇಷ್ಟು ದೊಡ್ಡದಾಗಿ ಚೆನ್ನಾಗಿ ಬಂತು ಕಾರ್ಯಕ್ರಮ. ಈ ಎಲ್ಲ ಸಹಕರಿಸಿದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷದ ಎಲ್ಲ ಜನತೆಗೂ ಎಲ್ಲ ಕಾರ್ಯಕರ್ತರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೈ ಶ್ರೀರಾಮ್. ಮರ್ಯಾದಾ ಪುರುಷೋತ್ತಮ ಶ್ರೀ ಪ್ರಭು ಶ್ರೀರಾಮಚಂದ್ರರ ಶ್ರೀರಾಮನವಮಿ ಉತ್ಸವವನ್ನು ಕಟ್ಟೆ ಬಳಗ ಮತ್ತು ಶ್ರೀರಾಮ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತೇವೆ. ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಾಡಿನ ಜನತೆಯಲ್ಲಿ ಎಲ್ಲ ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಮತ್ತೆ ಮಳೆ ಬೆಳೆ ಸಕಾಲಕ್ಕಾಗಿ ರೈತರು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ 2 ಮಾತು ಮುಗಿಸ್ತೇನೆ. 40ನೇ ವರ್ಷದ ಶ್ರೀರಾಮನವಮಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಶ್ರೀರಾಮ ಸೇವಾ ಸಮಿತಿ ಮತ್ತು GNR ಕಟ್ಟೆ ಬಳಗ ವತಿಯಿಂದ ತುಂಬ ಉತ್ಸಾಹದಿಂದ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಆ ಶ್ರೀರಾಮಚಂದ್ರ ಪ್ರಭುವಿನ ಆದರ್ಶಗಳು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನ ಚೆನ್ನಾಗಿ ನಡೆಯುತ್ತೆ. ಆ ಮಹಾಪ್ರಭು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಇದು ಎಲ್ಲರನ್ನು ದೇಶ ಜನಗಳು ಎಲ್ಲ ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಧನ್ಯವಾದಗಳು. GNR ಕಟ್ಟೆ ಬಳಗದ ವತಿಯಿಂದ ಇವತ್ತು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇಂತಹ ಸೇವಾ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ. ಜನ ಒಂದು ಕಡೆ ಸೇರೋದ್ರಿಂದ ರಾಮನಲ್ಲಿ ಒಂದು ಭಕ್ತಿಯನ್ನು ಉಂಟಾಗ್ತದೆ. ಆ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ ಇದ್ದೀನಿ.